ಹಾಯ್ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮುಖ್ಯವಾಗಿರುವಂಥ ಡೆರಿವೇಷನ್ ಹೋಗ್ತಾ ಇದ್ದೀನಿ. ಇಷ್ಟರಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ಸೇಮ್ ಡೆರಿವೇಷನ್ ಭಾಳ ಜನ ಕೇಳಿದ್ದಾರೆ. ಸೊ ಅದಕ್ಕಾಗಿ ಇದನ್ನು ಡೆರೈವ್ ಮಾಡ್ತಾ ಇದ್ದೇನೆ. ಸೊ ನಮಗೇನಪ್ಪ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಮತ್ತು ಆ್ಯಂಗಲ್ ಆಫ್ ಪ್ರಿಸಮ್ ಬೇಕು. ಭಾಳ ಸಿಂಪಲ್ ಆಗಿರುವಂಥದ್ದು, ಸ್ವಲ್ಪ ಲೆಂದಿ ಇರುವಂಥದ್ದು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿ, ಈಸಿ ಆಗುತ್ತೆ. ಓಕೆ, ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ, ಸೊ ಲೆಟ್ಸ್ ಡ್ರಾ ಫಸ್ಟ್ ಒನ್ ಪ್ರಿಸಮ್ ಹಿಯರ್. ನಾನೇನು ಮಾಡ್ತೀನಿ, ಪ್ರಿಸಮ್ನ ಒಂದು ಪ್ರಿನ್ಸಿಪಲ್ ಸೆಕ್ಷನಲ್ಲಿ ಡ್ರಾ ಮಾಡ್ತೀನಿ. ದಟ್ ಇಸ್ ಎನಫ್. ಪ್ರಿನ್ಸಿಪಲ್ ಸೆಕ್ಷನ್ ನಾವಿಲ್ಲಿ ಡ್ರಾ ಮಾಡೋಣ. ಓಕೆ, ಸೊ ಈ ರೀತಿ ಲೆಟ್ ದ ಆ್ಯಂಗಲ್ ಆಫ್ ಪ್ರಿಸಮ್ ಬಿ ಎ, ಮತ್ತು ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಆಗಿರಲಿ. ಇದಕ್ಕೊಂದು ಹೆಸರು ಕೊಟ್ಬಿಡೋಣ, ಎ ಬಿ ಸಿ ಅಂತೇಳಿ. ಓಕೆ, ಫೈನ್. ಸೊ ಈ ಒಂದು ಪ್ರಿಸಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಆಗಿರಲಿ. ಎನ್ ಈಕ್ವಲ್ ಟು ನಾವು ಅದೇ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಈಗ ನಾವೇನು ಮಾಡೋಣ ಅಂದ್ರೆ, ಲೆಟ್ಸ್ ಒಂದು ರೇನ ಇಲ್ಲಿ ಇನ್ಸಿಡೆಂಟ್ ಮಾಡೋಣ. ಓಕೆ, ಒಂದು ರೇನ ಇಲ್ಲಿ ಇನ್ಸಿಡೆಂಟ್ ಮಾಡ್ತೇನೆ ಲೈಕ್ ದಿಸ್. ಓಕೆ, ಇದಕ್ಕೊಂದು ಹೆಸರು ಕೊಟ್ಬಿಡೋಣ, ಅದಕ್ಕೆ ಪಿ ಕ್ಯೂ ಅಂತ ಕೊಡ್ತೇನೆ. ಓಕೆ, ಯಾರು ಈ ರೀತಿ ತೋರಿಸ್ತೀನಿ. ಯಾವಾಗ ಒಂದು ರೇ ಅಂದರೆ ರಿಫ್ರಾಕ್ಟೆಡ್ ವಾಟ್ ಇಸ್ ಯರ್ ಸರ್ಫೇಸ್ ಇಯರ್ ಎ ಬಿ, ಅಲ್ಲೊಂದು ಆ್ಯಂಗಲ್ ಏನಂದರೆ ಇನ್ಸಿಡೆಂಟ್ ಆಗಿದೆ. ಸೊ ಇದು ಹೊರಗಡೆ ಏರ್ ಇದೆ ಅಂದ್ಕೊಳ್ಳಿ. ಓಕೆ, ಆ್ಯಕ್ಚುಲಿ ಇದನ್ನು ನಾವೇ ಒಂದು ಏರಲ್ಲಿ ಪ್ಲೇಸ್ ಮಾಡಿದ್ದೇವೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಳಗಡೆ ಡೆನ್ಸರ್ ಇದೆ. ಸೊ ಒಳಗಡೆ ಡೆನ್ಸರ್ ಮೀಡಿಯಮ್ ಇದೆ, ಹೊರಗಡೆ ಏನಪ್ಪ ಅಂದರೆ ರೇರರ್ ಮೀಡಿಯಮ್ ಇದೆ. ಸೊ ಯಾವಾಗ ರೇರನಿಂದ ಡೆನ್ಸರ್ ಹೋಗ್ತಪ್ಪ ಅಂದ್ರೆ ನೋ ಡೌಟ್ ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಬಟ್ ನನಗೆ ನಾರ್ಮಲ್ ಡ್ರಾ ಮಾಡಬೇಕೀಗ. ನಾರ್ಮಲ್ ಯಾವ ರೀತಿ ಡ್ರಾ ಮಾಡಬೇಕು, ಯಾವಾಗಲೂ ಈ ಒಂದು ಎ ಬಿ ಏನು ಸರ್ಫೇಸ್ ಇದೆ ನೋಡಿ, ಅದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಅದು ನಮ್ಮ ರೆಫರೆನ್ಸ್ಗಾಗಿರುತ್ತೆ. ಓಕೆ, ಸೊ ನಾನಿಲ್ಲಿ ಡ್ರಾ ಮಾಡಲಾ ಪರ್ಪೆಂಡಿಕ್ಯುಲರ್ ಲೈನ್ ಹಿಯರ್ ಕ್ಯಾನ್ ಐ ಡ್ರಾ ಲೈಕ್ ದಿಸ್. ಓಕೆ, ಲೈಕ್ ದಿಸ್. ಫೈನ್, ಈ ರೀತಿ ಡ್ರಾ ಮಾಡೋಣ. ನಾನು ಇಲ್ಲಿ ಏನು ತೊಗೋತೀನಿ ನೋಡಿದ್ದೆ, ಈ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ಯಾನ್ ಐ ರೈಟ್ ಇಟ್ ಆಸ್ ಇದಕ್ಕೆ ನಾನು ಏನು ತೊಗೊಳ್ಳೋಣ, ಅದಕ್ಕೆ ಲೆಟ್ಸ್ ಟೇಕ್ ದಿಸ್ ಇಸ್ I1. ಓಕೆ, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಇಯರ್. ಡನ್. ಸೊ ಏನಾಗುತ್ತೆ ಅಂದರೆ, ಒಂದು ವೇಳೆ ಈ ಒಂದು ಪ್ರಿಸಮ್ ಇದ್ದಿದ್ದಿಲ್ಲ ಅಂದರೆ ಏನಾಗ್ತಿತ್ತು, ಪ್ರಿಸಮ್ ಇದ್ದಿದ್ದಿಲ್ಲ ಏನಾಗ್ತಿತ್ತು ಅಂದರೆ, ಈ ರೇ ಏನಂದರೆ ಯಾವುದೇ ರೀತಿ ಡಿಬೇಟ್ ಆಗ್ತೀನಿ ಈ ರೀತಿ ಹೋಗ್ತಿತ್ತು. ಕರೆಕ್ಟಾ? ಈ ರೀತಿ ನಮಗೆ ನೋಡಲು ಸಿಗ್ತಿತ್ತು, ಈ ರೀತಿ ರೇ ಹೋಗ್ತಿತ್ತು. ಬಟ್ ಬಿಕಾಸ್ ಆಫ್ ದ ಪ್ರಿಸಮ್ ಏನಾಗುತ್ತೆ ಅಂದರೆ, ನೋ ಡೌಟ್ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಸೊ ಅದನ್ನು ನಾನಿಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್ ಲೈಕ್ ದಿಸ್. ಓಕೆ, ಈ ರೀತಿ ಬೆಂಡ್ ಆಗುತ್ತೆ. ಇದಕ್ಕೆ ನಾನು ಏನು ಹೆಸರು ಪಿ ಕ್ಯೂ, ಇದಕ್ಕೆ ನಾನು ಇಲ್ಲಿ ಆರ್ ಅಂತ ಬರೀಲ್ಲ. ಓಕೆ, ಲೈಕ್ ದಿಸ್. ವಿತ್ ರೆಸ್ಪೆಕ್ಟ್ ಟು ನಾರ್ಮಲಿ ನಾವಿಲ್ಲಿ ಮೆಸರ್ ಮಾಡಬೇಕಾಗತ್ತೆ. ಲೆಟ್ ಇಟ್ ಬಿ, ಇದಕ್ಕೆ ನಾವೇನು ಮಾಡೋಣ ಅಂದರೆ R1 ಅಂತ ತೋತೀನಿ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಯರ್. ಲೆಟ್ ಇಟ್ ಬಿ R1. ಓಕೆ, ಆಮೇಲೆ ಒಂದು ವೇಳೆ ಇಲ್ಲಿ ನೋಡಿ ಇನ್ನೊಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಇದೆ ಎ ಸಿ. ಬಿಕಾಸ್ ಆಫ್ ದಟ್ ಅಗೇನ್ ಇಟ್ ವಿಲ್ ಬೆಂಡ್, ರೈಟ್? ಸೊ ಅಂದರೆ ಇದು ಡೆನ್ಸರ್ ಟು ರೇರರ್ ಹೋಗ್ತಾ ಇದೆ, ನೋಡೋಟ್ ಇಟ್ ವಿಲ್ ಗೋ ಅವೇ ಫ್ರಮ್ ದ ನಾರ್ಮಲ್. ಆದ್ರೆ ನನಗಿಲ್ಲಿ ನಾರ್ಮಲ್ ಇಲ್ಲಿನೂ ಸಹ ಡ್ರಾ ಮಾಡಲೇಬೇಕು. ಸೊ ಅದಕ್ಕೆ ನಾರ್ಮಲ್ ಅಂದ್ರೇನು, ಎ ಸಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೇನೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ದೆ ಈ ರೀತಿ ಆಗುತ್ತಾ, ತೊಗೊಳ್ತೀನಿ ಈ ರೀತಿ, ವೇಟ್ ಮಾಡಿ. ಸೊ ಈ ರೀತಿ ಡ್ರಾ ಮಾಡೋಣ, ಈ ರೀತಿ. ಸೊ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್, ಬರಾಬರ್. ಓಕೆ, ಅಂದರೆ ಇದನ್ನೇನಾಗುತ್ತೆ, ಲೆಟ್ ಇಟ್ ಬಿ ಐ ಆಮ್ ಟೇಕಿಂಗ್ ಇಟ್ ಇಸ್ R2 ಅಂದರೆ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆಂಟ್. ಓಕೆ, ಸೊ ಯಾವಾಗ ಈ ಒಂದು ರಿಫ್ರಾಕ್ಟೆಡ್ ರೇ ಇದ್ದಿದ್ದಿಲ್ಲ ಅಂತಂದರೆ, ಅಂದರೆ ರಿಫ್ರಾಕ್ಟೆಡ್ ಸರ್ಫೇಸ್ ಇದ್ದಿಲ್ಲಪ್ಪ ಅಂತಂದರೆ, ಈ ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಏನಿದೆ ಎ ಸಿ ಇದ್ದಿದ್ದಿಲ್ಲಪ್ಪ ಅಂದರೆ ಇದು ಏನಾಗ್ತಿತ್ತು ಅಂದರೆ ಈ ರೀತಿ ಹೋಗ್ತಿತ್ತು, ಈ ರೀತಿ. ಓಕೆ, ಸೊ ಇಲ್ಲಿನ ಏನಾಗುತ್ತೆ ಅಂದರೆ, ಈ ಒಂದು ಪ್ರಿಸಮ್ ಇದ್ದಿಲ್ಲ ಈ ರೀತಿ ಹೋಗ್ತಾ ಇತ್ತು. ಇದೇನಾಗಿದೆ, ಬೆಂಡ್ ಆಗಿದೆ. ಎಷ್ಟು ಬೆಂಡ್ ಆಗಿದೆ ಇಲ್ಲಿ, ಇದು ಮೊದಲನೇ ಬೆಂಡ್. ಇದಕ್ಕೆ ನಾನೇನಂತೀನಿ ಅಂದರೆ D1 ಅಂತ ಕರೆಯೋಣ. ಇದು ಫಸ್ಟ್ ಬೆಂಡ್. ಹಿಂಗೆ ಹೋದ್ಮೇಲೆ ಏನಾಗುತ್ತೆ, ಬಿಕಾಸ್ ಆಫ್ ದಿಸ್ ಸರ್ಫೇಸ್ ಇದು ನಾರ್ಮಲ್ ಎಡಿಸಿದ್ದಾನೆ. ಬಿಕಾಸ್ ಆಫ್ ದಿಸ್ ಸರ್ಫೇಸ್ ಏನಾಗುತ್ತೆ, ವೆನ್ ಇಟ್ ಇಸ್ ಗೋಯಿಂಗ್, ರೇ ಇಸ್ ಗೋಯಿಂಗ್ ಫ್ರಮ್ ಡೆನ್ಸರ್ ಟು ರೇರರ್, ದೆನ್ ಇಟ್ ಶುಡ್ ಗೋ ಅವೇ ಫ್ರಮ್ ದ ನಾರ್ಮಲ್. ಅಂದರೆ ಈ ನಾರ್ಮಲಿಂದ ಅವೇ ಅಂತ ಈ ರೀತಿ ಅಂತ ಹೋಗೋದ್ರೆ ಇಟ್ ಶುಡ್ ಬೆಂಡ್ ಲೈಕ್ ದಿಸ್. ಓಕೆ, ಸೊ ಅದೊಂದು ರೇ ಇಲ್ಲಿ ಡ್ರಾ ಮಾಡ್ತೇನೆ. ನಾ ಅಬ್ಸರ್ವ್ ದಿಸ್. ಓಕೆ, ಈ ರೀತಿ ಡ್ರಾ ಮಾಡಲ. ಓಕೆ, ಇದಕ್ಕೆ ನಾನು ಇಲ್ಲಿ ಎಸ್ ಅಂತ ಕೊಡ್ತೇನೆ. ಸೊ ಇಲ್ಲಿ ವಿತ್ ಇಟ್ಸ್ ಮೇಕಿಂಗ್ ಆ್ಯಂಗಲ್ ನಾರ್ಮಲ್ ಜೊತೆ ನೋಡಬೇಕಲ್ಲ, ನಾರ್ಮಲ್ ಜೊತೆ ನೋಡಬೇಕಿಲ್ಲ, ಕನ್ಫ್ಯೂಸ್ ಮಾಡ್ಕೋತಾರೆ ಮಕ್ಕಳು. ನಾರ್ಮಲ್ ಇದು. ಓಕೆ, ಇದಕ್ಕೆ ನಾನೇನು ಬರೀತೀನಿ ಅಂದರೆ ಐ ಟೇಕ್ ದಿಸ್ ಆ್ಯಸ್ ದೊಡ್ಡದು ಇಳಿಸ್ತೀನಿ I2. ಓಕೆ, ಇದು ಹಿಂಗೆ ಹೋಗ್ತಾ ಇತ್ತು, ಈ ರೀತಿ ಹೋಗ್ತಿತ್ತು. ಬಟ್ ಏನಂದ್ರೆ ಬಿಕಾಸ್ ಆಫ್ ದಿಸ್ ಸರ್ಫೇಸ್ ಇಟ್ ಇಸ್ ಬೆಂಡಿಂಗ್, ಅಂದರೆ ಇದು ಸೆಕೆಂಡ್ ಬೆಂಡಿಂಗ್ ಡಿವಿಯೇಷನ್. ಇದಕ್ಕೆ ನಾನು D2 ಅಂತ ಬರಿಬೋದಾ? ಒಟ್ಟಲ್ಲಿ ಡಯಾಗ್ರಾಮ್ ಕೇರ್ಫುಲಿ ಅಬ್ಸರ್ವ್ ಮಾಡಿ. ಒಂದು ವೇಳೆ ಪ್ರಿಸಮ್ ಇದ್ದಿದ್ದಿಲ್ಲ ಅಂದರೆ ಈ ರೇ ಈ ರೀತಿ ಹೋಗ್ತಾ ಇತ್ತು. ಬಟ್ ಇದೇನಾಗಿದೆ, ಇಲ್ಲಿವರೆಗೂ ಬೆಂಡ್ ಆಗಿದೆ. ಎಷ್ಟು ಬೆಂಡ್ ಆಗಿದೆ ನೋಡಿ, ಇಲ್ಲಿವರೆಗೂ ಬೆಂಡ್ ಆಗಿದೆ. ಓಕೆ, ಸ್ವಲ್ಪ ಕಲರ್ ಬೇರೆ ತೊಗೊಳ್ಳೋಣ. ಲೆಟ್ಸ್ ಟೇಕ್ ಎಲ್ಲೋ. ಇದು ಇಲ್ಲಿವರೆಗೂ ಬೆಂಡ್ ಆಗಿದೆ, ಈ ರೀತಿ ಬೆಂಡ್ ಆಗಿದೆ. ಸೊ ಅಂದರೆ ಬೆಂಡಿಂಗ್ ನಾನು ಡಿ ಅಂತ ತೊಗೊಳ್ತೀನಿ. ಅಂದರೆ ಇದು ಮೊದಲನೇ ಬೆಂಡ್, ಸೆಕೆಂಡ್ ಬೆಂಡ್. ಅಂದರೆ ನಾನು ಇಲ್ಲಿ D1 + D2 ಅಂತ ಬರೀಬೋದಾ? ಓಕೆ, ಡನ್.
ಸೊ ಇದ್ರ ಒಂದು ಹೆಲ್ಪ್ನಿಂದಾಗಿ ನಾನು ಈಸಿಲಿ ಏನಪ್ಪ ಅಂದರೆ I can easily find out n in terms of angle of minimum deviation and angle of prism. So ನನಗಿಲ್ಲಿ by using Snell's law, what can I write here? At refracting surface, AB, okay, by Snell's law ಏನು ಬರೀಬೋದು? ಭಾಳಷ್ಟು ಏನಪ್ಪ ಅಂದರೆ ಇಲ್ಲಿ ನಾನು ಟರ್ಮ್ಸ್ ಬರೀತಲ್ಲ, ಬಿಕಾಸ್ ಐ ನೀಡ್ ಸ್ಪೇಸ್ ಹಿಯರ್. ಓಕೆ, ಆಲ್ರೆಡಿ ನೋಟ್ಸಲ್ಲೇ ಇರುತ್ತೆ. ನಿಮಗೆ ಇದು ಯಾವ ರೀತಿ ಡೆರಿವೇಷನ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ಸಾಕು, ಉಳಿಕಿದೆಲ್ಲ ನೀವು ನಿಮ್ಮ ಓನ್ ನೋಟ್ಸಲ್ಲೇ ಬರೀಬೋದು. ಓಕೆ, ಲೈಕ್ ಕನ್ಸಿಡರ್ ಪಿ ಕ್ಯೂ, ಇಟ್ಸ್ ಅ ಲೈಕ್ ಇನ್ಸಿಡೆಂಟ್ ರೇ, ಕ್ಯೂ ಆರ್ ಇಸ್ ಅ ರಿಫ್ರಾಕ್ಟೆಡ್ ರೇ, ಆರ್ ಎಸ್ ಇಸ್ ದ ಎಮರ್ಜೆಂಟ್ ರೇ, ಇಟ್ಸ್ ಅ ಮೇಕಿಂಗ್ ಆ್ಯಂಗಲ್ I1, ಇನ್ಸಿಡೆಂಟ್ ಆ್ಯಂಗಲ್ is I1, angle of refraction is R1 here, angle of incident at this surface AC is R2. Okay, angle of incident here, and again angle of refraction I2. Okay, ರೀತಿ ನೀವು ಇದನ್ನು ನೀವು ಬರ್ಕೊಳ್ಬೋದು. And it is traveling from denser to rarer, it will bend away from the normal. ಈ ರೀತಿ you can write in your own words. Okay, ಸೊ ಏನು ಬರಿಬೋದು ಇಲ್ಲಿ ಸ್ನೆಲ್ಸ್ ಅಲ್ಲಿ ಹಾಕಿದಾಗ n is equal to ನಾವು ಈ ರೀತಿ ಬರಿಬೋದಾ? sin I dividing by I1. ಓಕೆ, sin R1 ಅಂತ ಈ ರೀತಿ. ಓಕೆ, ಇದು ನನಗೆ ಮುಖ್ಯವಾಗಿರುವಂತಹ ಫಾರ್ಮುಲಾ. ಇದರಲ್ಲೇ ನಾನು ಬಂದಿರೋದನ್ನ ಇಲ್ಲಿ ಯೂಸಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಐ ವಾಂಟ್ n ಈಕ್ವಲ್ ಟು ರೈಟ್. ಸೊ ಅಂದರೆ ನಾನು I1 R1 ಫೈಂಡ್ ಔಟ್ ಮಾಡೋದು ನನ್ನ ಮೇನ್ ಉದ್ದೇಶ. ಫಸ್ಟ್ ಐ ವಾಂಟ್ ಟು ಫೈಂಡ್ ಔಟ್ I1 R1 ಆ್ಯಂಡ್ ಲೆಟರ್ ಐ ವಿಲ್ ಸಬ್ಸ್ಟಿಟ್ಯೂಟ್. ಓಕೆ, ಸೊ ಈಗ ಏನು ಮಾಡೋಣ ಈಗ ಅಂತಂದರೆ, ಸೊ ಈ ಡಯಾಗ್ರಾಮ್ ಮುಖಾಂತರ ಅಂದರೆ ಮೊದಲು ಇದು ತೊಗೊಳ್ತೇನೆ. ಸೊ ಫ್ರಮ್ ದಿಸ್ ಐ ಗಾಟ್ ಎ D ಈಸ್ ಈಕ್ವಲ್ ಟು D1 ಪ್ಲಸ್ D2. ಕರೆಕ್ಟ್, ಇದನ್ನು 2 ಅಂತ ತೊಗೊಳ್ತೇನೆ. ಸೊ ಹೌ ಟು ಫೈಂಡ್ ಔಟ್ D1 ಇಯರ್? ನಾ ಅಬ್ಸರ್ವ್ ದ ಡಯಾಗ್ರಾಮ್ ಕೇರ್ಫುಲಿ. ಈ ಡಯಾಗ್ರಾಮ್ ನಾನು ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ, ನಾನು ಇಲ್ಲಿ ಡ್ರಾ ಮಾಡ್ತೇನೆ ನೋಡಿ ಈ ರೀತಿ, ಆಯಿತಾ? ಇಲ್ಲಿ I1 ಅಂತ ಇದೆ. ಸೊ ಏನಪ್ಪ ಅಂದ್ರೆ ಇಲ್ಲಿಂದ ಈ ರೀತಿ ಬಂದಿದೆ. ಡನ್. ಇಲ್ಲೇನಿದೆ D1, ಇಲ್ಲೇನಿದೆ R1 ಇದೆ, ರೈಟ್? ಸೊ ಇಲ್ಲಿ ನಾವೇನು ಅನ್ಬೋದಪ್ಪ ಅಂತಂದರೆ, ಕ್ಯಾನ್ ಐ ಸೇ I1 ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್, ಅಂದರೆ D1 ಪ್ಲಸ್ R1 ಹಿಯರ್. ಓಕೆ, ರೈಟ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಹಿಯರ್. ಸೊ ಅಂದರೆ D1 ಏನಾಗುತ್ತೆ? D1 ಇಲ್ಲಿ ಅಲ್ಲಿ ಏನಾಗುತ್ತೆ? I1 ಇದು ಈ ಕಡೆ ಕಳಿಸಿದಾಗ ಮೈನಸ್ R1 ಈ ರೀತಿ ಬರಿಬೋದಾ? ಓಕೆ, ಸೊ ಅಂದರೆ ಇಲ್ಲಿ ಬರೀಲ್ಲ, ಇಲ್ಲಿ D ಈಸ್ ಈಕ್ವಲ್ ಟು ರೈಟ್. ಇನ್ಸ್ಟೆಡ್ ಆಫ್ D1 ಕ್ಯಾನ್ ರೈಟ್ ಹಿಯರ್, ಕ್ಯಾನ್ ಐ ರೈಟ್ I1 ಮೈನಸ್ R1 ಬರಿಬೋದಾ ಈ ರೀತಿ? ಓಕೆ, ಸಿಮಿಲರ್ಲಿ ನಾ ಅಬ್ಸರ್ವ್ ದಿಸ್ D2. ಸೊ ಈ ಒಂದು ಡಯಾಗ್ರಾಮ್ ನೋಡಿ ಏನಾಗುತ್ತಂದರೆ, ಈ ಡಯಾಗ್ರಾಮ್ ಅಂದರೆ ಇದನ್ನು ತೆಗಿತೀನಿ, ಅದು ಗೊತ್ತಾಯ್ತು ಅನ್ಕೋತೀನಿ, ರೈಟ್? ನಾ ಅಬ್ಸರ್ವ್ ದಿಸ್. ನಾ ಈಗ ಇಲ್ಲಿ ನೋಡ್ಬೋದು, ಈ ಡಯಾಗ್ರಾಮ್ ನಾನು ಇಲ್ಲಿ ಡ್ರಾ ಮಾಡ್ತೇನೆ ನೋಡಿ, ಕೇರ್ಫುಲ್ಲಾಗಿ ನೋಡಿ. ಓಕೆ, ಸೊ ಈ ರೇ ಡ್ರಾ ಮಾಡಿದ್ದೇನೆ. ಓಕೆ, ಆಮೇಲೆ ಈ ರೇ ಇದೆ, ಅಂದರೆ ಇದು ಲೈಕ್ ದಿಸ್, ಅಂದರೆ ನಾನು ಇಲ್ಲಿ ಬರೀತೀನಿ, ಇಲ್ಲಿ ಇಟ್ ಈಸ್ R2. ಸೊ ಸಿಮಿಲರ್ಲಿ ಇಲ್ಲಿಂದ ಇನ್ನೊಂದು ಲೈನ್ ಈ ರೀತಿ ಇದೆ. ಓಕೆ, ಈ ರೀತಿ ಇದೆ. ಎಸ್, ಅಂದರೆ ಇದು ಟೋಟಲ್ ಏನಂದರೆ I2 ಇದೆ, ಇದು ನಮಗೆ D2 ಇದೆ. ಫೈನ್. ಸೊ ಅಂದರೆ ವಾಟ್ ಈಸ್ ದಿಸ್ ಆ್ಯಂಗಲ್? ಈ ಆ್ಯಂಗಲ್, ದಿಸ್ ಆ್ಯಂಗಲ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಆ್ಯಂಗಲ್. ವಾಟ್ ಈಸ್ ದಿಸ್ ಆ್ಯಂಗಲ್? ಇದು ನಾನು ಏನು ಅನ್ಬೋದು? I2 ಮೈನಸ್ D2 ಅಂತ ಬರಿಬೋದಾ? I2 ಮೈನಸ್ D2 ಅಂತ ಬರಿಬೋದಾ? ಬರಾಬರ್. ಸೊ ಅಂದರೆ ವಾಟ್ ಈಸ್ R2 ಈಸ್ ಈಕ್ವಲ್ ಟು I2 ಮೈನಸ್ D2, ರೈಟ್? ಈ ರೀತಿ ಬರಿಬೋದಾ? ರೈಟ್. ಸೊ ಅಂದರೆ D2 ಏನಾಗುತ್ತೆ ಈ ಕಡೆ ತೆಗೆದುಕೊಂಡಾಗ? ಓಕೆ, D2 ಈಸ್ ಈಕ್ವಲ್ ಟು I2 ಇದು ಕಡೆ ಹೋದಾಗ ಮೈನಸ್ R2, ಈ ರೀತಿ ನಾನು ಬರಿಬೋದು. ಡನ್. ಒಂದು ವೇಳೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ನಾವೇನು ಮಾಡ್ಬೋದು ಇಲ್ಲಿ ಅಂತಂದರೆ, ಸ್ವಲ್ಪ ನೋಡಿ, ನಾನೇನು ಮಾಡ್ತೀನಿ ಈಗ, ಅಬ್ಸರ್ವ್ ಮಾಡಿ. R2 ಮತ್ತು I2 ಕಂಪೇರ್ ಮಾಡಿದಾಗ I2 ದೊಡ್ಡದಿದೆ, ಆಯಿತಾ? ನನಗೇನು ಬೇಕು? ನನಗೆ D2 ಬೇಕು. D2 ಅಂದರೆ ಏನು ಮಾಡೋಣ ಅಂತಂದರೆ, I2 ಮತ್ತು R2 ಕಂಪೇರ್ ಮಾಡಿ I2 ದೊಡ್ಡದು. ಯಾವತ್ತು ದೊಡ್ಡದಿದೆ ಅದನ್ನು ಮೊದಲು ಬರ್ಕೊಳ್ಳೋಣ, ಯಾವತ್ತು ಚಿಕ್ಕದಿದೆ ಆಮೇಲೆ ಅದನ್ನು ಮೈನಸ್ ಮಾಡಿ. ನಿಮ್ಗೊಂದು ವೇಳೆ ಕನ್ಫ್ಯೂಸ್ ಆಗ್ತದೆ, ತಪ್ಪು ಮಾಡೋದು ಬೇಡ, ಸಿಂಪಲ್ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ನೋಡಿದಾಗ I1 ಮತ್ತು R1 ಕಂಪೇರ್ ಮಾಡಿದಾಗ I1 ದೊಡ್ಡದಿದೆ, ಅದಕ್ಕಾಗಿ I1 ಮೈನಸ್ R1. ಇಲ್ಲಿ ಕಂಪೇರ್ ಮಾಡಿದಾಗ I2 ದೊಡ್ಡದಿದೆ, ಅದಕ್ಕೆ I2 ಮೈನಸ್ R2. ಸೊ ಈ ರೀತಿ I1 R1 ಈ ರೀತಿ ಬರಬೇಕು. ಓಕೆ, ಸೊ ನಾವಿಲ್ಲಿ D ಈಸ್ ಈಕ್ವಲ್ ಟು I1 ಪ್ಲಸ್ I2 ಒಂದು ಕಡೆ ಬರ್ಕೊಳ್ತೀನಿ, ಮೈನಸ್ R1 ಮೈನಸ್ R2 ಇನ್ನೊಂದು ಕಡೆ ಬರ್ಕೊಳ್ತೀನಿ. ಸೊ D ಈಸ್ ಈಕ್ವಲ್ ಟು ನಾವೇನು ಮಾಡೋಣ ಅಂದರೆ I1 ಪ್ಲಸ್ I2 ಇಲ್ಲೇ ಇರಲಿ. ಇಲ್ಲಿ ನಾನು ಮೈನಸ್ ಕಾಮನ್ ತೆಗೆದುಬೋದಾ? R1 plus R2, can I write like this? Let's take this as a 3, right? ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಹಾಫ್ ಕೆಲಸ ಆದಂಗೆ. ಈಗೇನು ಮಾಡಬೇಕು ಅಂತಂದರೆ, ಇದು ಬಂದ ತಕ್ಷಣ ನಾವಿಲ್ಲಿ ಈ ಒಂದು ಡಯಾಗ್ರಾಮಲ್ಲಿ, ಸೊ ಇದಕ್ಕೊಂದು ಹೆಸರು ಕೊಡೋಣ, ಇದಕ್ಕೆ ಎನ್ ಅಂತ. ಓಕೆ, ಡಯಾಗ್ರಾಮ್ಲಿ ನಮಗೇನು ಗೊತ್ತಂದು ಕ್ವಾಡ್ರಿಲೇಟರಲ್ ಬರುತ್ತೆ. ಕನ್ಸಿಡರಿಂಗ್ ಕ್ವಾಡ್ರಿಲೇಟರಲ್
ಓಕೆ, ಏನಿದೆ ಅದು ಎ ಕ್ಯೂ ಎನ್ ಆರ್ ಈ ರೀತಿ ತಗೋತಿರ್ತೀನಿ. ಓಕೆ, ಎ ಕ್ಯೂ ಎನ್ ಆರ್. ನಮ್ಗೆ ಇಲ್ಲಿ ಏನು ಗೊತ್ತಿರಬೇಕು ಅಂತಂದರೆ ಈ ರೀತಿ ಬಂದಾಗ, ಸೊ ಆಲ್ರೆಡಿ ಹೈಸ್ಕೂಲಲ್ಲಿ ಕಲ್ತಿರ್ತಾರೆ, ಒಂದು ಸಲ ನೆನ್ಪು ಮಾಡ್ಕೊಳ್ಳಿದ್ದನ್ನು. ಬಂದಾಗ ಅಪೋಸಿಟ್ ಏನು ಆ್ಯಂಗಲ್ಸ್ ಇರುತ್ತೆ ನೋಡಿ, ಆ್ಯಡ್ ಮಾಡಿದಾಗ 180 ಡಿಗ್ರಿ ಆಗುತ್ತೆ. ಓಕೆ, ಅದರಲ್ಲಿ ಉಪಯೋಗ ತೆಗೆದುಕೊಳ್ಳೋಣ ಇದನ್ನು. ಲೆಟ್ಸ್ ಯೂಸ್ ದ್ಯಾಟ್. ಸೊ ಅಂದರೆ ವಾಟ್ ಈಸ್ ಯರ್ ಆ್ಯಂಗಲ್? ಆ್ಯಂಗಲ್ ಈಸ್ ಎ ಹಿಯರ್ ಪ್ಲಸ್ ಅಪೋಸಿಟ್ ಏನು ಆ್ಯಂಗಲ್ ಇದೆ ನೋಡಿ, ಕ್ಯೂ ಎನ್ ಆರ್. ಐ ಟೇಕ್ ದಿಸ್ ಆ್ಯಂಗಲ್ ಕ್ಯೂ ಎನ್ ಆರ್. ಓಕೆ, ಆ್ಯಂಗಲ್ ಕ್ಯೂ ಎನ್ ಆರ್ ಅಂತ ಏನಿದೆ ನೋಡಿ, ಐ ಟೇಕ್ ದಿಸ್ 180 ಡಿಗ್ರಿ. ಆಯಿತಾ? 4. ಆಮೇಲೆ ನಾವೇನು ಮಾಡೋಣ, ಇಲ್ಲೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ವಾಟ್ ಇಸ್ ದಟ್? ಕನ್ಸಿಡರಿಂಗ್ ಎ ಟ್ರಯಾಂಗಲ್. ಕನ್ಸಿಡರಿಂಗ್ ಟ್ರಯಾಂಗಲ್ ಕ್ಯೂ ಎನ್ ಆರ್. ವಾಟ್ ಈಸ್ ಎ ಟ್ರಯಾಂಗಲ್ ಕ್ಯೂ ಎನ್ ಆರ್? ಕ್ಯೂ ಎನ್ ಆರ್ ಅಂದರೆ ಈ ರೀತಿ, ರೈಟ್? ಈ ರೀತಿ ಇದೆ, ಕ್ಯೂ ಎನ್ ಆರ್ ಅಂತ ಇದೆ. ಐ ಟೇಕ್ ದಿಸ್ ಇಸ್ R1, ಐ ಟೇಕ್ ದಿಸ್ ಇಸ್ R2. ಸೊ ಏನಾಗುತ್ತೆ, R1 ಪ್ಲಸ್ R2 ಪ್ಲಸ್ ದಿಸ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಬರೀಬೋದು. ಯಾಕಂದರೆ ವೆನ್ ಯು ಆ್ಯಡ್ ದಿಸ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಯು ವಿಲ್ ಗೆಟ್ 180 ಡಿಗ್ರಿ ದ ಟ್ರಯಾಂಗಲ್. ಅಂದರೆ ನಾನು ಇಲ್ಲಿ ಬರೀಬೋದಾ ಇಲ್ಲಿ? ಸೊ ಕೆನ್ ಐ ರೈಟ್ ಹಿಯರ್ R1 ಪ್ಲಸ್ R2 ಪ್ಲಸ್ ಆ್ಯಂಗಲ್ ಕ್ಯೂ ಎನ್ ಆರ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬೋದಾ? ಕರೆಕ್ಟ್. ಈಗ ನೀವು ಇಲ್ಲಿ ಕಂಪೇರ್ ಮಾಡಿ, ಇಲ್ಲಿ ಕಂಪೇರ್ ಮಾಡೋಣ. ಏನಪ್ಪ ಅಂದರೆ ಕಂಪೇರಿಂಗ್ 4 and 5. Comparing 4 and 5, what can I say here? A is equal to ಏನಾಗುತ್ತೆ ಇಲ್ಲಿ R1 plus A is equal to R1 plus R2 ಆಗುತ್ತೆ, ರೈಟ್? ಪ್ಲಸ್ R2 ಆಗುತ್ತೆ. ವಿ ಗಾಟ್ A here. ಇದಕ್ಕೆ ನಾನು ಬೇಕಾದ್ರೆ 6 ಅಂತ ಬರೀತೀನಿ, ರೈಟ್? ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 3ನಲ್ಲಿ ಹಾಕ್ತೇನೆ. ಯೂಸಿಂಗ್ 6 in the 3 ಅಂತ ಬರೆಯೋಣ. ಓಕೆ, using 6 in the 3, using 6 in 3. ಏನಿದು D is equal to, ಇಲ್ಲೇನಿತ್ತು ಅಂದರೆ I1 ಪ್ಲಸ್ I2 ಅಂತ ಇದೆ, ಮೈನಸ್ R1 ಪ್ಲಸ್ R2 ಜಾಗದಲ್ಲಿ ನೀವು ಬೇಕಾದಲ್ಲಿ A ಅಂತ ಬರಿಬೋದು. ಓಕೆ, ಭಾಳಷ್ಟು ನಂಬರ್ ಆದರೆ ಬರಿಬೇಡಿ, ಪರವಾಗಿಲ್ಲ. ಓಕೆ, ಲೆಟ್ಸ್ ಕನ್ಸಿಡರ್ ಎ ಗ್ರಾಫ್ ಹಿಯರ್. ಓಕೆ, ಇದು ಗ್ರಾಫ್ ಏನಪ್ಪ ಅಂದರೆ ಇದು ನಿಮಗೆ ಡಿವಿಯೇಷನ್ ವರ್ಸಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ರೈಟ್? ಆಯ್ ಅಂತ ಬರೀತೀನಿ. ಆ ಗ್ರಾಫ್ ಹೆಂಗಿದೆ ಅಂತ ಈ ರೀತಿ ಬರುತ್ತೆ ಗ್ರಾಫ್, ಈ ರೀತಿ. ಓಕೆ, ಸೊ ಆಲ್ರೆಡಿ ಇದನ್ನೇನಪ್ಪ ಅಂದರೆ ಪ್ರಾಕ್ಟಿಕಲಿ ಮಾಡಿರುವಂಥದ್ದು ಇದು. ಓಕೆ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ನಮಗಿಲ್ಲಿ ಏನು ಪಾಯಿಂಟ್ ಬೇಕು ಅಂತಂದರೆ ಇಫ್ ಇಟ್ ಈಸ್ I1 ಇಟ್ ಈಸ್ I2. ನಾನು ಇಲ್ಲೇನು I2 ಅಂತ ಬರೀತಾ ಇದ್ದೆ ನೋಡಿ, ಇದು ಎಮರ್ಜೆಂಟ್ ಆ್ಯಂಗಲ್ ಆಫ್ ಎಮರ್ಜೆಂಟ್ ರೇ. ಓಕೆ, ಇದರಲ್ಲಿ ನಾನು I2 ಅಂತ ತೊಗೊಂಡಿದ್ದೇನೆ ಅಷ್ಟೇ. ನಾವಿಲ್ಲಿ ಅಬ್ಸರ್ವ್ ಮಾಡಿ, ಅಂದರೆ ಫಾರ್ ಪರ್ಟಿಕ್ಯುಲರ್ಲಿ 2 ಡಿಫ್ರೆಂಟ್ I1 ಆ್ಯಂಡ್ I2. I1 ಇಲ್ಲಿ ಬೇರೆನೇ ಇದೆ ಮತ್ತು I2 ಇಲ್ಲಿ ಬೇರೆನೇ ಇದ್ದಾಗ, ಬಟ್ ಡಿವಿಯೇಷನ್ ಮಾತ್ರ ಸೇಮ್ ಆಗ್ತಾ ಇದೆ. ಸೊ ಆ ರೀತಿ ಯೂಸಲಿ ನಮಗಿಲ್ಲಿ ಪಾಯಿಂಟ್ ಬರುತ್ತೆ. ಅಂದರೆ ಇದನ್ನು ಒಂದು ಪ್ರಾಕ್ಟಿಕಲ್ ಮಾಡಿದಾಗ, ಬೇರೆ ಬೇರೆ ಆ್ಯಂಗಲ್ಗೆ ಟ್ರೈ ಮಾಡಿದಾಗ, ಗ್ರಾಫ್ ನಾವು ಡ್ರಾ ಮಾಡಿದಾಗ ಈ ರೀತಿ ನಮಗೆ ಬರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ಲಿ ಒಂದು ಆ್ಯಂಗಲ್ಗೆ, ಅಂದರೆ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ ಒಂದೇ ಒಂದು ಮಿನಿಮಮ್ ಡಿವಿಯೇಷನ್ ಬರ್ತದೆ ವೆನ್ I1 ಈಸ್ ಈಕ್ವಲ್ ಟು I2. ಅಂದರೆ ಒಂದೇ ಒಂದು ಆ್ಯಂಗಲ್ಗೆ ನಮಗೆ ಮಿನಿಮಮ್ ಡಿವಿಯೇಷನ್ ಬರ್ತಾ ಇದೆ, ರೈಟ್? ಸೊ ಯಾವಾಗಪ್ಪ ಅಂತಂದರೆ ಸೊ ಹಿಯರ್ ಸೊ ನಾನು ಇಲ್ಲಿ ಬರಿಬೋದಾ I1 ಈಸ್ ಈಕ್ವಲ್ ಟು, ಓಕೆ ಇದಕ್ಕೆಲ್ಲ ಸ್ಮಾಲ್ I1 I2 ಬರೆಯಮ್ಮ, ಸಾರಿ ಸ್ಮಾಲ್ ಬರೆಯಬೇಕು. I1 I2 ವೆನ್ I1 ಈಸ್ ಈಕ್ವಲ್ ಟು I2. ಓಕೆ, ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆಂಟ್ ರೇ ಏನಿದೆ ನೋಡಿ, ಆವಾಗ ಎಕ್ಸಾಕ್ಟ್ಲಿ ಅಂದರೆ ಫಾರ್ ಸೇಮ್ ವ್ಯಾಲ್ಯೂ ವಿಲ್ ಗೆಟ್ ಒಂದು ಮಿನಿಮಮ್ ಡಿವಿಯೇಷನ್. ಸೊ ದಿಸ್ ಇಸ್ ಅ ಮಿನಿಮಮ್ ಡಿವಿಯೇಷನ್. ಸೊ ಇದಕ್ಕೆ ನಾನು ಡಯಾಗ್ರಾಮ್ ಕಂಪಲ್ಸರಿ ಗ್ರಾಫ್ ಹಾಕಬೇಕು ನೀವು ಇದಕ್ಕೆ. ಓಕೆ, ಸೊ ಇದು ನಾನೇನು ಮಾಡ್ತೇನೆ ಅಂದರೆ ಐ ಟೇಕ್ ಹಿಯರ್ ಈ ಕಡೆ, ಸೊ ಇಲ್ಲಿ ಮೆನ್ಷನ್ ಮಾಡ್ತೇನೆ ಫಾರ್ ಮಿನಿಮಮ್ ಡಿವಿಯೇಷನ್. I take small d, let consider the d. ಇದಕ್ಕೇನಪ್ಪ ಅಂದರೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಹೇಳ್ತೇನೆ. ಓಕೆ, ರೈಟ್? ಸೊ ಆಮೇಲೆ ಫಾರ್ I1 ಈಸ್ ಈಕ್ವಲ್ ಟು I2 ಆ್ಯಂಡ್ R1 ಈಸ್ ಈಕ್ವಲ್ ಟು R2, ಯು ವಿಲ್ ಗೆಟ್ ಅ ಮಿನಿಮಮ್ ಡಿವಿಯೇಷನ್. ಓಕೆ, ಸೊ ಅವಾಗ ನಾನೇನು ಮಾಡ್ಬೋದು, ಐ ಯುಟಿಲೈಸ್ ದ್ಯಾಟ್ ಒನ್ ಹಿಯರ್. ಅಂದರೆ ಈ ಒಂದು ಸ್ಮಾಲ್ ಡಿ ಬದಲಿಗೆ ಕ್ಯಾಪಿಟಲ್ ಡಿ ಬರಿಬೋದು.
I1 plus I2, can I write like this? I1 minus A. ಸೊ ಡಿ ಈಸ್ ಈಕ್ವಲ್ ಟು I1 ಅಂದರೆ 2I1 ಆಗುತ್ತೆ ಮೈನಸ್ ಎ ಕಡೆ ಬರಲಿ ಏನಾಗುತ್ತೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 2I1. ಸೊ ಅಂದರೆ ನಮಗಿಲ್ಲಿ ಏನು ಬಂತು ಅಂದರೆ ಐ ಗಾಟ್ ಯರ್ I1. ವಾಟ್ ಈಸ್ I1 ದರ್? I1 ಅಂದರೆ ಏನಂತ ಬರಿಬೋದು? I1 ಈಸ್ ಈಕ್ವಲ್ ಟು ನಾನು ಹಿಂಗೆ ಬರಿಬೋದಾ? ಎ ಪ್ಲಸ್ ಡಿ ಡಿವೈಡಿಂಗ್ ಬೈ 2 ಅಂತ ಬರಿಬೋದಾ? ರೈಟ್, ಐ ಗಾಟ್ I1 ಇಯರ್. ಸಿಮಿಲರ್ಲಿ ನಾನು ಏನು ಮಾಡ್ಬೋದಪ್ಪ ಅಂದರೆ ನಮಗಿದು ಗೊತ್ತು ಎ ಈಕ್ವಲ್ ಟು R1 ಪ್ಲಸ್ R2 ಅಂತ ಇದೆ. ವಿ ನೋ ದಿಸ್. ಸೊ ಇಲ್ಲಿ ವೆನ್ R1 ಈಕ್ವಲ್ ಟು R2 ಅವಾಗ ಏನಾಗುತ್ತೆ? ಎ ಈಕ್ವಲ್ ಟು R1 ಅಂದಾಗ ಎ ಈಸ್ ಈಕ್ವಲ್ ಟು 2R1 ಆಗುತ್ತೆ. ಸೊ ಅಂದರೆ R1 ಈಸ್ ಈಕ್ವಲ್ ಟು ಏನಂತ ಬರಿಬೋದು ನಾವಿಲ್ಲಿ? ಎ ಬೈ 2 ಅಂತ ಬರಿಬೋದು. ರೈಟ್, ಇವೆರಡನ್ನ I1 ಆ್ಯಂಡ್ R1 ಐ ಗಾಟ್ ದ ವ್ಯಾಲ್ಯೂ. ಸೊ ಸಿಮಿಲರ್ ಇದನ್ನು ನಾನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣಪ್ಪ ಅಂದರೆ ವಿ ನೋ ದ್ಯಾಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಕ್ವಲ್ ಟು ಸೈನ್ I1 ಡಿವೈಡಿಂಗ್ ಬೈ ಸೈನ್ R1 ಅಂತ ಆಲ್ರೆಡಿ ನಾವಿಲ್ಲಿ ಇನಿಷಿಯಲಿ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಬರೆದಿದ್ದೀವಿ. ಓಕೆ, ಲೆಟ್ಸ್ ಯುಟಿಲೈಸ್ ದೋಸ್ ಥಿಂಗ್ಸ್ ದ್ಯಾರ್. ಸಬ್ಸ್ಟಿಟ್ಯೂಟ್ ಅಂತ ಬೇಕಾದ್ರೆ ಬರ್ಕೊಳ್ಬೋದು. ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸೈನ್ ವಾಟ್ ಈಸ್ I1 ಹಿಯರ್? ಎ ಪ್ಲಸ್ ಟಿ ಡಿವೈಡಿಂಗ್ ಬೈ 2. ನಾನು ಹಿಂಗೆ ಬರಿಬೋದಾ? ಎ ಪ್ಲಸ್ ಡಿ ಡಿವೈಡಿಂಗ್ ಬೈ 2 ಡಿವೈಡಿಂಗ್ ಬೈ ವಾಟ್ ಈಸ್ R1 ಹಿಯರ್? ಓಕೆ, ಸೈನ್ ಎ ಬೈ 2 ಅಂತ ಇಲ್ಲಿ ಬರಿಬೋದು. ರೈಟ್, ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಈ ರೀತಿ ಇದನ್ನು ನೀವು ಡ್ರಾ ಮಾಡಬೇಕಾಗತ್ತೆ. ಗ್ರಾಫ್ ಆಗಿರ್ಬೋದು, ಸಂಬಂಧಪಟ್ಟಂಥ ಡಯಾಗ್ರಾಮ್ ಎಲ್ಲ ಕರೆಕ್ಟಾಗಿ ನೀವು ಡ್ರಾ ಮಾಡಬೇಕಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ವಿಡಿಯೋ ಚೆನ್ನಾಗಿ ಅನಿಸೋ ಲೈಕ್ ಮಾಡಿ. ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.